ನಾವು ಸಣ್ಣವರಿದ್ದಾಗ ಮಾಡಿದಂಥ ಒಂದು ತಲಹರಟೆ ಕೆಲಸ ಏನಪ್ಪ ಅಂದರೆ, ಒಂದಿನ ನಾವು ಶಿವಮೊಗ್ಗದಲ್ಲಿ ನಾವು ವಾಸವಾಗಿದ್ವಿ. ಒಂದಿನ ನಮ್ಮ ತಂದೆ ಇದ್ದವರು ನನಗೆ ಮತ್ತು ಅವ್ರ ತಮ್ಮನಿಗೆ ಇಬ್ಬರಿಗೂ ನೀವಿಬ್ಬರು ಭದ್ರಾವತಿಗೆ ಹೋಗಿ ಇನ್ನು ಇಂಥವ್ರನ್ನ ಮನೆಗೆ ಹೋಗ್ಬಿಟ್ಟು ಈ ಕೆಲಸ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಮ್ಮ ತಂದೆ ತಮ್ಮಂಗೂ ನನಗೂ ಒಂದು 6-7 ತಿಂಗಳು ವ್ಯತ್ಯಾಸ ಅಷ್ಟೇ. ನಾವಿಬ್ಬರು ಹತ್ತಿರ 7ರಿಂದ 8 ವರ್ಷದ ವಯಸ್ಸಿನ ಒಳಗಿದ್ವಿ. ಸರಿ, ಅವಾಗಿನ ಕಾಲಕ್ಕೆ ಬಸ್ ಚಾರ್ಜ್ ಬಂದು ಶಿವಮೊಗ್ಗದಿಂದ ಭದ್ರಾವತಿಗೆ ಗೌರ್ಮೆಂಟ್ ಬಸ್ಸಲ್ಲಿ 50 ಪೈಸಾ, ಪ್ರೈವೇಟ್ ಬಸ್ಸಲ್ಲಿ 25 ಪೈಸಾ. ನಮ್ಮ ತಂದೆ ಏನು ಮಾಡಿದ್ರು, ಒಂದು 2 ರೂಪಾಯಿ ಕೊಟ್ಟು ಕಳಿಸಿದ್ರು. ಕರೆಕ್ಟಾಗಿ ಬಸ್ ಚಾರ್ಜಿಗೆ ಎಷ್ಟಾಗಬೇಕು ಅಷ್ಟೇ ಕೊಟ್ಟು ಕಳಿಸಿದ್ರು, 1 ಪೈಸಾ ಜಾಸ್ತಿ ಕೊಡಲಿಲ್ಲ. ಸರಿ, ನಾವು ನಮ್ಮ ತಂದೆ ಹೇಳಿದ ಹಾಗೆ ಅವ್ರ ಹತ್ರ ದುಡ್ಡು ತೊಗೊಂಡು ಇಬ್ಬರು ಹೊರಟ್ವಿ. ಹೋಗ್ತಾ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ಬಿಟ್ಟು ಅವ್ರು ಹೇಳಿದವ್ರ ಮನೆಗೆ ಹೋಗ್ಬಿಟ್ಟು ಅವ್ರು ಹೇಳಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರ ಮನೇಲಿ ಊಟ ಮಾಡಿಕೊಂಡು ನಾವು ವಾಪಸ್ಸು ಹೊರಡಬೇಕಾದ್ರೆ ನಮ್ಗೇನು ಅನಿಸ್ತು, ನಮ್ಗೇನೋ ತಿನ್ನಬೇಕು ಅಂತ ಅನ್ನಿಸ್ಬಿಡ್ತು. ಅಂಗಡಿಯಲ್ಲಿ ಚಾಕ್ಲೇಟ್ ಪೆಪ್ಪರ್ಮೆಂಟ್ ತೊಗೊಂಡು ತಿನ್ನಬೇಕು ಅನ್ನಿಸ್ಬಿಡ್ತು. ಸರಿ, ಇಬ್ಬರು ಸೇರ್ಕೊಂಡು ಏನು ಮಾಡಿದ್ವಿ, ಇವಾಗ ಪ್ರೈವೇಟ್ ಬಸ್ಸಲ್ಲಿ ಹೋದರೆ 4 ಆಣೆ ಬಸ್ ಚಾರ್ಜ್ ಆಗುತ್ತೆ. ಸೊ ಅವಾಗ ನಮ್ಮ ಹತ್ರ 50 ಪೈಸಾ ಉಳ್ಕೊಳ್ಳುತ್ತೆ. 50 ಪೈಸಾ ಚಾಕ್ಲೇಟ್ ಪೆಪ್ಪರ್ಮೆಂಟ್ ತೊಗೊಂಡು ತಿಂದ್ಬಿಡೋಣ ಇಬ್ರು ಅಂತೇಳಿ ಮಾತಾಡ್ಕೊಂಡು ಇಬ್ರು ಅಂಗಡಿಗೆ ಹೋಗಿ ಚಾಕ್ಲೇಟ್ ಪೆಪ್ಪರ್ಮೆಂಟ್ ತೊಗೊಂಡು ತಿಂದುಬಿಟ್ಟು 50 ಪೈಸಾ ಹಿಡ್ಕೊಂಡ್ಬಿಟ್ಟು ಪ್ರೈವೇಟ್ ಬಸ್ಸಿಗೆ ಕಾಯ್ತಾ ನಿಂತ್ಕೊಂಡ್ವಿ. ಪ್ರೈವೇಟ್ ಬಸ್ ಎಷ್ಟೊತ್ತಾದರೂ ಬರಲಿಲ್ಲ. ಈಗ ನಮ್ಗೆ ಬೇರೆ ದಾರಿ ಇರಲಿಲ್ಲ, ಯಾಕಂದರೆ ಗೌರ್ಮೆಂಟ್ ಬಸ್ಸಿಗೆ ಹೋಗೋದಕ್ಕೆ ಇನ್ನೊಂದು 50 ಪೈಸಾ ಬೇಕಿತ್ತು. ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಸರಿ, ಪ್ರೈವೇಟ್ ಬಸ್ಗೆ ಕಾಯ್ತಾ ನಿಂತ್ಕೊಂಡ್ವಿ. ಎಷ್ಟೊತ್ತಾದರೂ ಬಸ್ ಬರಲಿಲ್ಲ. ಕೊನೆಗೆ ಇಬ್ಬರು ಮಾತಾಡಿಕೊಂಡು ಸರಿ ನಡೆದು ಹೋಗ್ಬಿಡೋಣ, ಬಸ್ಗಾದ್ರೆ ಎಷ್ಟೊತ್ತಾದರೂ ಬರೋಲ್ಲ, ಅಕಸ್ಮಾತ್ ದಾರಿಯಲ್ಲಿ ಏನಾದರೂ ಬೇರೆ ಕಡೆಯಿಂದ ಬರೋ ಬಸ್ ಬಂದರೆ ಹತ್ಕೊಂಡು ಹೋಗ್ಬೋದು ಅಂತ ಹೇಳಿ ಇಬ್ಬರು ನಡ್ಕೊಂಡು ಹೋದ್ವಿ. ಆ ಪ್ರೈವೇಟ್ ಬಸ್ ದಾರಿ ಹೇಗಿದೆಯಪ್ಪ ಅಂದರೆ 2 ಕಾಡು ಆ ಕಡೆ ಈ ಕಡೆ, ಮಧ್ಯದಲ್ಲಿ ರಸ್ತೆ ಹಾದು ಹೋಗ್ತಾ ಇತ್ತು. ಸರಿ, ಏನೋ ಬಂಡ ಧೈರ್ಯ ಮಾಡ್ಕೊಂಡು ಇಬ್ಬರು ಹೊರಟ್ವಿ. ಹೋಗ್ತೀವಿ, ಬಸ್ಸು ಬರ್ತಾ ಇಲ್ಲ, ಊರು ಸಿಗ್ತಾ ಇಲ್ಲ. ಏನು ಮಾಡೋದು? ಸರಿ, ಏನು ಮಾಡೋಕ್ಕಾಗಲ್ಲ, ಹಿಂದೆ ಹೋಗೋಕ್ಕಾಗಲ್ಲ, ವಾಪಸ್ ಹೋಗೋಕ್ಕಾಗಲ್ಲ, ಮುಂದೆ ಹೋಗೋಕ್ಕಾಗಲ್ಲ. ಹಾಗೆ ಮಾಡಿದ್ವಿ. ಇನ್ನು ಅಲ್ಲೇ ಇದ್ದರೆ ಕಾಡು ಪ್ರಾಣಿಗಳು ಬಂದ್ಬಿಡ್ತವೆ. ಯಾಕಂದರೆ ಸಂಜೆ ಆಗ್ತಿದ್ದಂಗೆ ಕಾಡು ಪ್ರಾಣಿಗಳು ಆ ಕಡೆಯಿಂದ ಈ ಕಡೆಗೆ ರಸ್ತೆ ಮಧ್ಯದಲ್ಲಿ ಓಡಾಡ್ತಾ ಇರ್ತವೆ. ಅದಕ್ಕೆ ನಾವು ಬಲಿಯಾಗಬೇಕಾಗತ್ತೆ. ಏನಾದರೂ ಆಗಲಿ ಸಂಜೆ ಆಗೋದ್ರೊಳಗಡೆ ನಾವು ಊರು ತಲುಪಬೇಕಂತ ಧೈರ್ಯ ಮಾಡಿ ಅದೇ ರಸ್ತೆನಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಸರಿ, ಒಬ್ಬ ಹಾಲು ತೊಗೊಂಡು ಹೋಗಿದ್ದ ಪಕ್ಕದ ಹಳ್ಳಿಗೆ. ಅವನು ನಮ್ಮನ್ನು ನೋಡಿಬಿಟ್ಟು ಯಾಕೆ ಮಕ್ಕಳ ಏನಾಯಿತು, ಯಾಕೆ ಹಿಂಗೆ ಹೋಗ್ತಿದ್ರ ಅಂತೆಲ್ಲ ವಿಚಾರಿಸ್ಕೊಂಡು ಅವನಿಗೆ ಹಿಂಗಾಯ್ತು ಅಂತ ಹೇಳಿದ್ವಿ. ಕೊನೆಗೆ ಅವರಿಗೆ ನಮ್ಮನ್ನು ನೋಡಲಾರ್ದೆ ನಮಗೆ ಒಂದು ಸ್ವಲ್ಪ ಹಾಲು ಕೊಟ್ಟರು ಅವರು ನಮಗೆ ಕುಡಿಲಿಕ್ಕೆ. ಸರಿ, ಆ ಹಾಲು ಕುಡಿದು ಸದ್ಯಕ್ಕೆ ಸಮಾಧಾನ ಆಯಿತು ನಮಗೆ. ಹಾಗೆ ಮುಂದೆ ಹೋಗ್ತಾ ಇದ್ವಿ. ಆ ದಾರಿನಲ್ಲಿ ಕಬ್ಬಿನ ಲಾರಿಗಳು ಹೋಗ್ತಾ ಇದ್ವು. ಯಾವ ಕಬ್ಬಿನ ಲಾರಿನೂ ನಮಗೆ ನಿಲ್ಲಿಸ್ತಿರ್ಲಿಲ್ಲ. ಶಿವಮೊಗ್ಗದಲ್ಲಿ ಕಬ್ಬಿನ ಫ್ಯಾಕ್ಟ್ರಿ ಇತ್ತು, ಶುಗರ್ ಫ್ಯಾಕ್ಟ್ರಿ ಇತ್ತು. ಆ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ತೊಗೊಂಡು ಹೋಗ್ತಾ ಇದ್ರು. ಕೊನೆಗೆ ಒಂದು ಲಾರಿ ಬಂತು. ಆ ಲಾರಿಯವರಿಗೆ ಏನು ಅನ್ನಿಸ್ತಾ ಏನೋ ನಮ್ಮನ್ನು ನೋಡಿಬಿಟ್ಟು ನಿಲ್ಲಿಸ್ಬಿಟ್ಟು ಎಲ್ಲ ನಮ್ಮನ್ನು ವಿಚಾರಿಸ್ಕೊಂಡ್ರು. ಕೊನೆಗೆ ಈ ಹೊತ್ತಲ್ಲಿ ಈ ಥರ ಹೀಗೆಲ್ಲ ಹೋಗಬಾರ್ದು, ಬಹಳ ಡೇಂಜರ್ ಇದು, ಈ ಥರ ರಸ್ತೆನಲ್ಲಿ ಹೋಗೋದು, ಹತ್ತಿ ನಾನು ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ನಮ್ಮನ್ನು ಹತ್ತಿಸ್ಕೊಂಡ್ರು. ನಾವು ಹಿಂದೆ ನೋಡಲಿಲ್ಲ, ಧೈರ್ಯ ಮಾಡಿ ಸುಮ್ಮನೆ ಅವ್ರು ಕರೆದ್ರು. ನಾವು ಹತ್ತಿದ್ವಿ. ಅತ್ಲಾಗ ಯಾವ ಯೋಚನೆನೂ ಇಲ್ಲ, ಯಾವ ಭಯನೂ ಇಲ್ಲ ನಮಗೆ. ಆಮೇಲೆ ಅವ್ರು ಕರ್ಕೊಂಡು ಬಂದು ಶುಗರ್ ಫ್ಯಾಕ್ಟ್ರಿ ಹತ್ರ ನಮ್ಮನ್ನು ಇಳಿಸ್ಬಿಟ್ಟು ನಮಗೆ ರಸವತ್ತಾದ ಕಬ್ಬಿನ ಜಲೆಗಳನ್ನು ಕೊಟ್ಟರು, ತಿನ್ಕೊಳ್ಳಿ ಮಕ್ಕಳ ಅಂತ ಹೇಳಿ. ಕೊನೆಗೆ ನಾವು ಅಲ್ಲಿಂದ ಶುಗರ್ ಫ್ಯಾಕ್ಟ್ರಿಯಿಂದ ನಮ್ಮ ಮನೆಗೆ ಹೋಗುವಂಥ ಬಸ್ಸಿಗೆ ಹತ್ತಿಸಿದ್ರು. ನಾವು ಆ ಬಸ್ಸಿಗೆ ಮನೆಗೆ ಬಂದ್ವಿ. ಆದರೆ ಬಂದಿದ್ದು ಹೆಂಗೆ ಬಂದ್ವಿ, ಏನು ಮಾಡಿದ್ವಿ, ಏನು ಹೇಳಲಿಲ್ಲ. ಯಾಕೆ ನಿಜ ಹೇಳಿಬಿಟ್ಟಿದ್ರೆ 4 ಲಾಟಗಳು ಬಿದ್ದಿರೋದು ಇಬ್ಬರಿಗೂ ಸರಿಯಾಗಿ ನಮ್ಮ ಅಪ್ಪನಿಂದ. ಅದಕ್ಕೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನಾಗ್ಬಿಟ್ಟು ಯಾರಿಗೇನು ಹೇಳ್ದಲ್ಲ. ಎಷ್ಟೋ ದಿನಗಳ ನಂತರ ಈ ಥರ ಮಾಡಿದ್ವಿ ಅಂತ ಹೇಳಿದಾಗ ಅವರೆಲ್ಲ ಹಿಂಗೆ ಕಂಡುಬಿಟ್ಟು ನೋಡಿದ್ರೆ ಅಷ್ಟೇ ನಮ್ಮನ್ನು ಹೊರತು ಏನೂ ಮಾತಾಡಲಿಲ್ಲ.